ಕಚ್ಚಿದಾಗ ಫಸ್ಟ್ ನಾವು ಪ್ರಥಮ ಚಿಕಿತ್ಸೆ ಅಂದ್ರೆ ಏನ್ ಮಾಡ್ಬೇಕು? ಹಾವಲ್ಲಿ 2 ತರ ಇದೆ, ಒಂದು ನ್ಯೂರೋಟಾಕ್ಸಿನ್ ಮತ್ತೆ ಹಿಮೋಟಾಕ್ಸಿನ್ ಅಂತ. ನಾಗರಾವು ಕಟ್ಟಾವು ಕಚ್ಚಿದ್ರೆ ನ್ಯೂರೋಟಾಕ್ಸಿನ್, ಮನುಷ್ಯನ ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ. ವೈಪರ್ ಅಂದ್ರೆ ಮಂಡದವು ಹಿಮೋಟಾಕ್ಸಿನ್, ಬ್ಲಡ್ ಸಿಸ್ಟಮ್ ಹಾಳಾಗುತ್ತೆ. ಯಾವುದೇ ಹಾವು ವಿಷಾರ ಹಾವು ಕಚ್ಚಿರೋ ಭಾಗದಲ್ಲಿ 2 ಸೂಜಿ ಚುಚ್ಚಿರೋ ಗುರುತು ಬೀಳುತ್ತೆ, ಆ ಭಾಗ ಊತ್ ಕೊಡುತ್ತೆ. ಅದಕ್ಕೆ ಫಸ್ಟ್ ಏಡ್ ಅಂದ್ ಇಷ್ಟೇ, ಆ ಭಾಗವನ್ನ ಅಲ್ಲಾಡಿಸಬಾರ್ದು. ಆದಷ್ಟು ಬೇಗ ಹತ್ತಿರದಿರತಕ್ಕಂಥ ಆಸ್ಪತ್ರೆಗೆ ಸೇರಿಸಬೇಕು. ಕುಡಿಯೋಕೆ ತಿನ್ನಕ್ಕೆ ಏನೂ ಕೊಡಬಾರ್ದು. ಕುಯ್ಯೋದಾಗ್ಲಿ ಕಟ್ಟೋದಾಗ್ಲಿ ಬಾಯಲ್ಲಿ ಎಳೆಯೋದಾಗ್ಲಿ ಮಾಡಬಾರ್ದು. ಆಸ್ ಸೂನ್ ಆಸ್ ಪಾಸಿಬಲ್ ವಿ ವಾಂಟ್ ಟು ಟೇಕ್ ದಟ್ ವಿಕ್ಟಿಮ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಅಂದ್ರೆ ಹಾಸ್ಪಿಟಲ್ಗೆ ಕೆಲವೊಂದ್ಸರಿ ನಾವು ಸೇರೋದಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಆಗುತ್ತೆ. ಸೊ ಅಷ್ಟೊತ್ತವರೆಗೂ ಓಕೆನಾ? ಅದು ಧೈರ್ಯ ಇದ್ರೆ 3 ಗಂಟೆ ಬದುಕಿರ್ಬೋದು. ಮೇನ್ ಧೈರ್ಯ ಇರ್ಬೇಕು ಅಷ್ಟೇ, ಧೈರ್ಯ ಇರ್ಬೇಕು. ಅವನಿಗೆ ಧೈರ್ಯ ತುಂಬತಾ ಇರ್ಬೇಕು. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಏನಾರ ಇವ್ರೇನ್ ಮಾಡ್ತಾರೆ, ಹಾವು ಕಚ್ಚಿದ ತಕ್ಷಣ ಅಲ್ಲೆಲ್ಲೋ ಯಂತ್ರ ಹಾಕ್ತಾರೆ, ಎಲ್ಲೋ ಮಂತ್ರ ಹಾಕ್ತಾರೆ, ಎಲ್ಲ ಔಷಧಿ ಕೊಡ್ತಾರೆ ಅಂತೆಲ್ಲ ಸುತ್ತೋಡ್ಕೊಂಡು ಅವ್ರು ಯಾರು ಇಲ್ಲದ 3-4 ಗಂಟೆ ಅದ ಹಾಸ್ಪಿಟಲ್ ಬಂದ್ಮೇಲೆ ಹಾಸ್ಪಿಟಲ್ ಸತ್ತೋಗ್ತಾರೆ. ಅವಾಗ ಇವ್ರು ಏನ್ ಗಲಾಟೆ ಮಾಡ್ತಾರೆ, ವೈದ್ಯರ ನಿರ್ಲಕ್ಷ್ಯದಿಂದ ಹಾವು ಕಡಿದ ವ್ಯಕ್ತಿ ಸಾವು ಅಂತ ಹಾಕ್ತಾರೆ. ಅದೆಲ್ಲ ಹೋಗದೆ ಬಂದ್ರೆ ಖಂಡಿತವಾಗ್ಲೂ ಹಾಗಾದ್ರೆ ಅಂದ್ರೆ ಮನೆಯಲ್ಲಿ ಏನು ಮಾಡುವಂತದ್ದು ಏನು ರಿಸ್ಕ್ ತಗೋಬಾರ್ದು ಅಂತ ಹೇಳ್ತೀರಾ? ಅಂದ್ರೆ ಏನು ಅನ್ಕೋಬೇಡಿ, ಮುಂಚೆ ಎಲ್ಲ ಹೇಗ್ ಮಾಡ್ತಿದ್ರು. ಅವಾಗ ಇನ್ನು ಈಗ ನಿಮ್ಮ ಹತ್ರ $1100 ಇತ್ತು ಮೊಬೈಲ್, ಇವಾಗ ಯಾವ್ದಿದೆ? ಅಪ್ಗ್ರೇಡ್, ಎಲ್ಲಾನು ಅಪ್ಗ್ರೇಡ್ ಆಗಿದ್ದಾರೆ. ಅಪ್ಗ್ರೇಡ್ ಆಗ್ಬೇಕು. ಅಪ್ಪ ಹಾಕಿದ ಅಲ್ಗ ಮರ ಅಲ್ವಿಲ್ಲ, ಕೆಲವೆಲ್ಲ ಚೇಂಜಸ್ ಆಗುತ್ತೆ. ಹೌದೌದು.